ಇವತ್ತು ಲಕ್ನೋ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ತವರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದೆ ಆರ್ಸಿಬಿ. ಇದಕ್ಕಿಂತ ಇನ್ನೇನ್ ಬೇಕು ಆರ್ಸಿಬಿ ಫ್ಯಾನ್ಸ್ಗೆ? ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದಿದೆ. ಲಕ್ನೋ ತಂಡವನ್ನ 147 ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುವುದರಲ್ಲಿ ಆರ್ಸಿಬಿ ಯಶಸ್ವಿಯಾಗಿತ್ತು. ಅದಾದ ನಂತರ ಕೊಹ್ಲಿ, ರಜತ್ ಪಟಿದಾರ್ ಶಾನ್ದಾರ್ ಬ್ಯಾಟಿಂಗ್ ಅಬ್ಬರ ಬಹಳ ಜೋರಾಗಿತ್ತು. ಕೊಹ್ಲಿ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ಬೇಸರ ಆಗಿರುತ್ತೆ. 49 ಒಂದೇ ಒಂದು 6 ಹೊಡೆಯೋ ಬದಲು ಜಸ್ಟ್ ಒಂದು ಟಚ್ ಮಾಡಿದ್ರು 150 ಹಾಫ್ ಸೆಂಚುರಿ ಮುಗಿಸ್ತಾ ಇದ್ವಿ, ಕೊಹ್ಲಿ ಹಾಫ್ ಸೆಂಚುರಿ ಆಗ್ಬಿಡ್ತಾ ಇತ್ತು ಅಂತ ಒಂದು ಆಸೆ ಫ್ಯಾನ್ಸ್ಗೆ. ಸ್ವಲ್ಪ ನಿರಾಸೆ ಆಯ್ತು. ಅದಾದ ನಂತರ ರಜತ್ ಪಾಟಿದಾರ್ ಆಸ್ ಯೂಶುವಲ್ ಕ್ಯಾಪ್ಟನ್ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ಡೆಲಿವರ್ ಮಾಡಿದ್ರು ಈ ಬಾರಿಯೂ ಕೂಡ. ಇನ್ನು ಆರ್ಸಿಬಿ ಪರ ಬೌಲಿಂಗ್ ನಲ್ಲೂ ಕೂಡ ರಸಿಕ್ ದಾರ್ ಮಿಂಚಿದ್ದಾರೆ. ಈ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಫ್ಯಾನ್ಸ್ ಸಂಭ್ರಮ ಹೇಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಲೆಟ್ಸ್ ಹ್ಯಾವ್ ಅ ಲುಕ್. ಇಲ್ಲ ಬ್ರೋ, ಈ ಸತಿ ಚೆನ್ನೈಗೆ ಕಪ್ಪು ಸಿಗಲ್ಲ, ಚಿಪ್ಪು ಸಿಗಲ್ಲ ಬ್ರೋ. ಚೆನ್ನೈ ಬರೀ ಚಿಪ್ಪೆ. ಈ ಸಲ ಕಪ್ ಚೆನ್ನೈದಂತೆ. ಇಲ್ಲ, ಯಾರ್ದು? ಆರ್ಸಿಬಿದು. ಹೌದಾ? ಗೇಮ್ ಇಷ್ಟ ಆಯ್ತಾ? ಯಾರ ಜೊತೆ ಎಲ್ಲ ಬಂದಿದೆ? ಅಪ್ಪ ಅಮ್ಮ ಜೊತೆ. ಫುಲ್ ಮ್ಯಾಚ್ ನೋಡ್ದಾ? ಸೂಪರ್, ಥ್ಯಾಂಕ್ ಯು. ಹಾಯ್ ಪುಟ. ಹಾಯ್. ಹೇಗಿತ್ತು ಮ್ಯಾಚು? ಮ್ಯಾಚು ವಿರಾಟ್ ಕೊಹ್ಲಿ ವಿನ್ ಆಗಿದೆ. ಎಲ್ಲಿಂದ ಬಂದಿದ್ದು ಮ್ಯಾಚ್ ನೋಡಕ್ಕೆ? ಇದು ವಿಜಯನಗರ. ಯಾರ ಜೊತೆ ಎಲ್ಲ ಬಂದಿದೆ? ಅಪ್ಪ ಅಮ್ಮ ಜೊತೆ. ಖುಷಿ ಆಯ್ತಾ ಮ್ಯಾಚ್ ನೋಡಿ? ಇದೇ ಫಸ್ಟ್ ಟೈಮಾ ಇನ್ನೊಂದು ಬಂದು ನೋಡಿದ್ಯಾ? ಸೆಕೆಂಡ್ ಟೈಮ್. ಸೆಕೆಂಡ್. ಫಸ್ಟ್ ಟೈಮ್ ಆವಾಗ? ಫಸ್ಟ್ ಟೈಮ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ. ಓಕೆ. ಏನು ಕಾಣಿಸ್ತು ಅಲ್ಲಿ? ಯಾರು ಚೆನ್ನಾಗಿ ಆಡಿದ್ದು ಕಾಣಿಸ್ತಾ ಇತ್ತು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಬೇರೆ ಯಾರು ಆಡಿಲ್ವಾ ಆರ್ಸಿಬಿಲಿ? ಇನ್ನು 11 ಜನ ಇದ್ರು, ವಿರಾಟ್ ಕೊಹ್ಲಿ ಮಾತ್ರ ಆಡಿದ್ರಾ? ಓಕೆ, ಥ್ಯಾಂಕ್ ಯು ಹೇಗಿತ್ತು ಚೆನ್ನಾಗಿತ್ತು ಗೇಮು. ಆರ್ಸಿಬಿ ಗೆದ್ದಿದ್ದು ಖುಷಿ ಆಯ್ತು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು. 1 ರನ್ ಹಿಡಿದ್ರೆ 50 ಆಗ್ತಾ ಇತ್ತು. ಟೀಮ್ ಡೇವಿಡ್ ಕ್ಯಾಚ್ ನೋಡೋದ ಸಖತ್ತಾಗಿ ಹಿಡಿದು ನೋಡಿದ್ರ? ಅದು ನೋಡಿಲ್ವಾ? ನೋಡಿದ್ವಿ. ಎಲ್ಲ ಆಗತ್ತೆ, ಆಲ್ಮೋಸ್ಟ್ ಎಲ್ಲ ಆಗತ್ತೆ. ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ. ಜೈ ಆರ್ಸಿಬಿ. ಸರ್ ಹೇಗಿತ್ತು ಮ್ಯಾಚ್? ಮ್ಯಾಚ್ ಸಖತ್ತಾಗಿತ್ತು ಸರ್. ಏನು ಸಖತ್ತಾಗಿತ್ತು ಸರ್? ಕಡಿಮೆ ಏನಿಲ್ಲ, ಕಡಿಮೆ ಆಯಿತು. ಆ್ಯಕ್ಚುಲಿ ವಿಕೆಟ್ ಬೀಳ್ಬಾರ್ದಾಗಿತ್ತು, ಕಮ್ಮಿ ವಿಕೆಟಲ್ಲಿ ಹೊಡಿಬೇಕಾಗಿತ್ತು ಅವ್ರ ಮ್ಯಾಚು. ಆದರೂ ವಿಕೆಟ್ ಬಿದ್ದು ಪರವಾಗಿಲ್ಲ. ಮ್ಯಾಚ್ 200 ಹೊಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತಪ್ಪ. ಚೆನ್ನಾಗಿರ್ತಿತ್ತು, ಆದರೂ ಹೊಡಿಯೋರು 200 250 ಹೊಡೆದಿದ್ರು ಹೊಡಿಯೋರು. ವಿರಾಟ್ ಕೊಹ್ಲಿ ಸೂಪರ್ ಆಗಿ ಆಡಿದ್ರು. ನಮ್ಮ ಟೀಮು ಯಾವಾಗಿದ್ರೂ ಜಯ ಆಗೇ ಆಗಲೇಬೇಕು. ವಿರಾಟ್ ಕೊಹ್ಲಿ ಆಡ್ಬೇಕಾದ್ರೆ ಬೌಲಿಂಗ್ ತಾನೇ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ. ಅಲ್ಲ, ವಿರಾಟ್ ಕೊಹ್ಲಿ ಆಡ್ದವಾಗ ಕರೆಕ್ಟಾಗಿ ಪವರ್ ಪ್ಲೇಯಲ್ಲಿ ಸಖತ್ತಾಗಿ ಯೂಸ್ ಮಾಡಿದ್ರು. ಅದು ಮೈನ್ ಇಂಪಾರ್ಟೆಂಟ್. ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಅದೇ. ಅವರು ಬಂದು ಆಡಿರೋದು ತುಂಬ ಚೆನ್ನಾಗಿ ಆಡಿದ್ರು. ಆರ್ಸಿಬಿ ಬೌಲಿಂಗ್ ಯಾವಾಗಲೂ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು. ಈ ಮ್ಯಾಚ್ ಇಲ್ಲ, ಈ ಸತಿ ಸಖತ್ತಾಗಿದೆ. ಏಜಲ್ ವುಡ್ ಇದ್ದಾರೆ, ಮತ್ತು ನಮ್ಮ ಭುವನೇಶ್ವರ್ ಕುಮಾರ್ ಇದ್ದಾರೆ. ಮಿಡ್ಲ್ ಓವರಲ್ಲಿ ಕುರ್ನಾಲ್ ಪಾಂಡೆ ಇದ್ದಾರೆ. ಸುಹಾನ್ ಶರ್ಮಾ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗ ಪವರ್ ಪ್ಲೇಯಲ್ಲೇ ನೋಡಿದ್ರೆ ನೀವು ಏಜಲ್ ವುಡ್ಡು ಮತ್ತು ಭುವನೇಶ್ವರ್ ಕುಮಾರ್ ಯಾವ ರೀತಿ ಮಾಡಿದ್ರು ಅಂತ ತುಂಬ ಸೂಪರಾಗಿ ಮಾಡಿದ್ರು. ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟು 2 ವಿಕೆಟ್ ತೊಗೊಂಡಿದ್ರು. ಯಾರು ಇಷ್ಟ ಆದ್ರು ನಿಮಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಿಟ್ಟು ಬೇರೆ ಯಾರು ಆಡಿಲ್ವಾ? ಆಡಿದ್ದಾರೆ. ಯಾರು ಆಡೋದು ಸರ್? ರಜತ್ ಪಟಿದಾರ್. ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಿಲ್ವಾ? ಬೌಲಿಂಗ್ ಬೌಲಿಂಗ್ ಎಷ್ಟು ಆಯ್ತಾ ಬ್ಯಾಟಿಂಗ್ ಎಷ್ಟು ಆಯ್ತು ಆರ್ಸಿಬಿದು? ಬ್ಯಾಟಿಂಗ್. ಬೌಲಿಂಗ್ ಒಳ್ಳೆ ಖುಷಿ ಆಯ್ತಲ್ಲ? ಸಖತ್ತಿತ್ತ. ಈ ಮ್ಯಾಚು ಇನ್ನೊಂದು ಮ್ಯಾಚ್ ಇದೆ. ಇದು ಯಾರು IPL ವಿನ್ನರ್ ಅಂತ ಗೊತ್ತಾಯ್ತು, ಯಾರು ಕೊನೆಗಿರ್ಬೋದು ಅದು ಗೊತ್ತಾಯ್ತು. ಒಳ್ಳೆ ನಮ್ಮ ಕೊಹ್ಲಿ ರೋಡೆಗೆ ಹೆಸಲ್ವುಡ್ ಕೊಹ್ಲಿ ಈ ತರ ಪಟಿದಾರಲ್ಲಿ ಈ ತರ ಆಡ್ಬಿಟ್ರೆ ಗ್ಯಾರಂಟಿ ವಿನ್. ಇದೇನು ಪ್ರಶ್ನೆ ಇಲ್ಲ. ಎಲ್ಲ ಒಳ್ಳೇದು ಮಾಡಲಿಲ್ಲ. ಏನ್ ಮಾಡಿದೆ ಇವತ್ತು? ಮ್ಯಾಚ್ ನೋಡಿದೆ ಅಂತ. ಮ್ಯಾಚ್ ನೋಡಿದೆ. ಯಾರು ಮ್ಯಾಚ್? ಆರ್ಸಿಬಿ. ಯಾರ ಆಟ ಇಷ್ಟ ಆಯ್ತು? ವಿರಾಟ್ ಕೊಹ್ಲಿ. ನೀನು ಕ್ರಿಕೆಟ್ ಆಡ್ತೀಯಾ?
ಬ್ಯಾಟ್ಸ್ಮನ್ ಬೌಲರಾ? ಬ್ಯಾಟ್ಸ್ಮನ್. ದೊಡ್ಡ ಬ್ಯಾಟ್ಸ್ಮನ್. ಪಟ್ಟಿದ್ದರ್ ಆಟ ನೋಡ್ಬಿಟ್ಟು ABD ಜ್ಞಾಪನ ಬಂತು ನನಗೆ. ಹಾಯ್, ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ವಿರಾಟ್ ಕೊಹ್ಲಿ ನನಗೆ ಎರಡು ಇಷ್ಟ ಆಯ್ತು. ಇಲ್ಲ ಅಪ್ಪ, ಅವ್ರಿಗಂತೂ ಚಾನ್ಸೇ ಇಲ್ಲ. ಮುಂಬೈದಲ್ಲ, ನಮ್ದೇ ಕಪ್ಪು. ಅಂತ ಹೇಳಿ ಆ ಹೊಸ ಬೆಳಕು ಮೂವಿಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರ್ತದೆ ಸರ್, ಒತ್ಸಳಾಳ ಬಾಳಲ್ಲಿ ಹೊಸ ಬೆಳಕು ಮೂಡಿತು ಅಂತ ಹೇಳಿ ಬಂದು ಅಲ್ಲಿಗೆ ನಿಂತ್ಕೊಳ್ತದೆ. ಕ್ಲೈಮ್ಯಾಕ್ಸ್ ಅದೇ. ಕಳೆದ ಬಾರಿ ಕಪ್ ಗೆಲ್ಲಕ್ಕೂ ಮುಂಚೆ ನಮ್ಮ ಜೀವನವೆಲ್ಲ ಬರೀ ಕತ್ಲು, ಆದರೆ ಹೋದ ಬಾರಿ ಕಪ್ ಗೆದ್ದ ಮೇಲಂತೂ ನಿಜಕ್ಕೂ ಪ್ರತಿಯೊಬ್ಬ ಅಭಿಮಾನಿಯ ಹೃದಯದಲ್ಲಿ ಹೊಸ ಬೆಳಕುನೇ. ಏನು ಆಡ್ತಾ ಇದ್ದಾರೆ ಮ್ಯಾಚ್ಗಳು, ಇವತ್ತು ಟೇಬಲ್ ಟಾಪರ್ ಬೇರೆ ಆಗಿದ್ದಾರೆ. ತುಂಬ ಖುಷಿ ಆಯಿತು, ಚೆನ್ನಾಗಿ ಆಡಿದ್ರು. ನನ್ನ ಪ್ರಕಾರ ಹೀಗೆ ಹೋಗ್ತಾ ಇದ್ರೆ ಇನ್ನೊಂದು 3 ಮ್ಯಾಚಲ್ಲಿ ನಾವು ಆಲ್ರೆಡಿ ಒಂದು ಟೀಮ್ ಆಗಿ ಟಾಪ್ 4 ಕಾಣಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ನಮ್ಮ ಅಭಿಮಾನಿಗಳು ಮ್ಯಾಚ್ ಮುಗಿದಾಗ ಈ ಹಿಂದೆ ಸರ್ ಸೋತಾಗ ಎಲ್ಲರೂ ಅವ್ರ ಮುಖ ನೋಡೋಕೆ ಆಗ್ತಿರ್ಲಿಲ್ಲ. ಮೆಟ್ರೋಗೆ ಹೋಗೋರು, ಆಟೋಗೆ ಹೋಗೋರು, ನಡ್ಕೊಂಡು ಹೋಗೋರು, ಎಲ್ಲೋ MG ರೋಡ್ ಕಡೆ ಹೋಗೋರು, ಈ ಕಡೆ ಕಸ್ತೂರಿ ಬಾರ್ ರೋಡ್ ಕಡೆಗೆ ಹೋಗೋರು, ಶಿವಾಜಿನಗರದ ಕಡೆಗೆ ಹೋಗೋರು. ಈಗೆಲ್ಲ ಕನ್ಫ್ಯೂಸ್ ಆಗಿ ಪಾಪ ಬೇಜಾರಲ್ಲಿರ್ತಾ ಇದ್ರು. ಈಗ ನೋಡಿ ಸರ್ ಎಷ್ಟು ಖುಷಿಯಾಗಿ ಹಬ್ಬ ಮನೆಗೆ ಇನ್ನೊಂದು ಅವರ್ ಲೇಟ್ ಆಗೋದ್ರೂ ಪರವಾಗಿಲ್ಲ, ಅಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇದೇ ಖುಷಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಮ್ಮ ಟೀಮಿಂದ. ಹಾಗಾಗಿ ತುಂಬ ಖುಷಿ ಆಯ್ತು. ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಸರ್. ಬೌಲಿಂಗ್ ಮಾತ್ರ ಏನು ಸರ್ ಇವತ್ತು, ಅದು ಪಿಚ್ಚು ಅಂತಾರೆ ಏನೋ ಟ್ರಿಕ್ಕಿ ಇತ್ತು ಇವತ್ತು. ನೋಡಿದ್ರೆ ಇವತ್ತೊಂದು 200-300 ಸ್ಕೋರ್ ಇರೋಂಥ 200-250 ಸ್ಕೋರ್ ಇರೋಂಥ ಪಿಚ್ಚು ಟ್ರಿಕ್ ಇತ್ತು. ಆದರೂ ರಸಿಕ್ದರ್ ಇಸ್ ಟೋಟಲಿ ಅವರು ಸರ್ಪ್ರೈಸ್ ಆಗಿದ್ದಾರೆ. ಎಲ್ಲರೂ ರೆಡಿ ಇದ್ದಿದ್ದು ಹೇಸಲ್ವುಡ್ ಭುವನೇಶ್ವರ್. ರಸಿಕ್ದರ್ ಈಗ ಒಂಥರ ಬೇರೆ ರೀತಿನೇ ಕಾಣಿಸ್ತಾ ಇರೋದ್ರಿಂದ ಸಖತ್ತಾಗಿದೆ ಸರ್ ಮ್ಯಾಚ್ ನೋಡೋದಕ್ಕೀಗ. ಇಷ್ಟ ಆಗದ. ನೀವು ಬಂದು ನೋಡ್ಬೇಕಿತ್ತು, ನೀವೇ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬಂದಿ. ಥ್ಯಾಂಕ್ ಯು. ಜೈ RCB. ಸರ್ ಚೆನ್ನಾಗಿತ್ತು. ಪಿಚ್ ಆ್ಯಕ್ಚುಲಿ ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು. ಬಟ್ ಸೆಕೆಂಡ್ RCB ಬ್ಯಾಟಿಂಗ್ ಮಾಡಿದಾಗ ಪಿಚ್ಚು ನಾರ್ಮಲ್ ಅಂತಲೇ ಅನ್ನಿಸ್ತು. ಬಟ್ ನಾರ್ಮಲಾಗಿ ನಾವು ಲಾಸ್ಟ್ 4 ಮ್ಯಾಚು ಅವರು 200 ಎಕ್ಸ್ಟ್ರಾ ಹೊಡೆದಿರೋದ್ರಿಂದ ನಾವು ಈ ಮ್ಯಾಚು 200 ಹೊಡಿತಾರೆ ಅಂದ್ಕೊಂಡಿದ್ದೋ. ಇನ್ ಕೇಸ್ RCB ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 200 ಪಕ್ಕ ಅಂತ ಅನ್ಕೋಬೋದಾಗಿತ್ತು. ಲಾಸ್ಟ್ ಮ್ಯಾಚಲ್ಲೆಲ್ಲ ನಮ್ಮ ಬೌಲರ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಬಟ್ ಈ ಸರಿ ಸುಯೇಶ್